ನಾವು ಸ್ವೀಟ್ ಎಂಜಾಯ್ ಮಾಡಿದ್ರೆ ನಮ್ಮ ತೋಟಕ್ಕೆ ಔಷಧಿ ಮಾಡಿ ಹಾಕಬೇಕು ಅಂದರೆ ನಾವು ಮಾಡ್ಕೋಬೇಕು. ನಾವು ಇದು ಗಿಡಗಳೆಲ್ಲ ಹುಳ ಎಲ್ಲ ಮೇಯ್ದು ಅದು ಚೆನ್ನಾಗಿ ಇಳುವರಿ ಬರಲ್ಲ. ಅದಕ್ಕೆ ನಾವು ಸ್ವೀಟ್ ಎಂಜಾಯ್ ಮಾಡಿ ಔಷಧಿ ಹೊಡೆದು ನಾವು ಇಳುವರಿ ಜಾಸ್ತಿ ತಗೋಬೇಕಂದ್ರೆ ಸ್ವೀಟ್ ಎಂಜಾಯ್ ಮಾಡ್ತಿದ್ದೀವಿ. ಸ್ವೀಟ್ ಎಂಜಾಯ್ ಮಾಡುವಾಗ ನಾವು 1 kg ಬೆಲ್ಲ, 1 kg ಬನಾನ, 1 kg 2 kg ಪಪಾಯ ಹಾಕಿ ನಾವು 32 ಲೀಟ್ರು ಹಾಕಬೇಕು ನೀರು. ಫಸ್ಟು ನಾವು ಬೆಲ್ಲ ಹಾಕಿಬಿಟ್ಟು ಆಮೇಲೆ 2 ಲೀಟ್ರು 4 ಲೀಟ್ರು ಬೆಲ್ಲ ಇದು ನೀರು ಹಾಕಿಬಿಟ್ಟು ನಾವು ಪಪಾಯ ಆಮೇಲೆ ಬನಾನ ಎಲ್ಲ ಹಾಕಿ ನಾವು ಒಂದು ಕೋಲಿನಲ್ಲಿ ಪಲ್ಟಾಯಿಸ್ಬಿಟ್ಟು 32 ಲೀಟ್ರು ನೀರು ಹಾಕಿಬಿಟ್ಟು ಕರೆಕ್ಟಾಗಿ ಅಳತೆ ಮಾಡಿ ಹಾಕಬೇಕು. 32 ಲೀಟ್ರ್ ಹಾಕ್ಬಿಟ್ಟು ಒಂದು ಕವರ್ ಪ್ಲಾಸ್ಟಿಕ್ ಕವರಲ್ಲಿ ಫಸ್ಟು ಮುಚ್ಚಬೇಕು. ಚೆನ್ನಾಗಿ ಗಾಳಿ ಹೋಗ್ದಾಗೆ ಮುಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದನ್ನು ತೆಗಿಬೇಕು. ತೆಗ್ದು ನಾವು 90 ದಿನ ಮಡಗಬೇಕು. 90 ದಿನದ ನಂತರ ಇದು ನಮಗೆ ಸ್ವೀಟ್ ಎಂಜಾಯ್ ತಯಾರಾಗುತ್ತೆ. ಈ ಥರ ಬರೆದು ಇಟ್ಕೊಂಡ್ರೆ ನಮಗೆ ಜ್ಞಾಪನ ಇರುತ್ತೆ, ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಸೋಸಿ ನಂತರ ಡ್ರಿಪ್ ಒಳಗಡೆನೂ ಹಾಕ್ಕೋಬೋದು, ನಾವು ಸ್ಪ್ರೇನೂ ಮಾಡ್ಬೋದು. ಸ್ವೀಟ್ ಎಂಜಾಯ್ ಮಾಡಿರೋದನ್ನು ನಾವು ಒಂದು ಜರಡಿಯಲ್ಲಿ ಚೆನ್ನಾಗಿ ಸೋಸಿಕೊಳ್ಳಬೇಕು. ಯಾವುದೇ ಥರದ್ದು ಕಡ್ಡಿ ಕಸ ಏನು ಬರ್ದಂಗೆ ನೋಡಿಕೊಂಡು ನಾವು ಒಂದು ಡ್ರಮ್ಮಿನ ಒಳಗಡೆ ಈ ಪೈಪನ್ನು ಹಾಕಿ ಬಿಟ್ಕೋಬೇಕು. ಅದರಿಂದ ನಮಗೆ ನೀರು ಹೋಗುವಾಗ ಇದು ಫಿಲ್ಟ್ರ್ ಆಗಿ ಎಲ್ಲ ಥರ ಗಿಡಗಳಿಗೂ ಡ್ರಿಪ್ಪಿನ ಮೂಲಕ ಔಷಧಿ ಹೋಗುತ್ತದೆ. ಹೋಗಿ ಗಿಡಗಳೆಲ್ಲ ಚೆನ್ನಾಗೇ ಬರುತ್ತದೆ. ಆ ಥರ ಮಾಡ್ಕೋಬಹುದು.